ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ವಸುದೇವ ಕುಟುಂಬ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಅವರೆಲ್ಲ ಪ್ಲೀಸ್ ಫ್ರೆಂಡ್ಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ಇಲ್ಲಿ ಪಗಡೆ ಪಟ್ಟಣ ಆಟ ಆಡೋಣ ಅಂತ ಅಂದ್ಬಿಟ್ಟು ಸ್ವಾತಿ ಹೇಳ್ತಿರ್ಬೇಕಾದ್ರೆ ಅಜ್ಜಿ ತಾತನಿಗೆ ಸಿಕ್ಕಾಬಟ್ಟೆ ಟೆನ್ಷನ್ ಆಗ್ತಿರುತ್ತೆ. ಆದರೂ ಸಹ ಒಂದೇ ಒಂದು ಆಟ ಆಡೋಣ, ನಿಮಗೆ ಯಾವ ಕಲರ್ ಇಷ್ಟ ಅಂತ ಎಲ್ಲರನ್ನೂ ಕೂರಿಸ್ಕೊಂಡು ಆಟ ಆಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ವಂಶಿ ಬರ್ತಾನೆ. ವಂಶಿ ಬರೋದನ್ನು ನೋಡಿ ಇವರಿಗೆಲ್ಲ ಸಿಕ್ಕಾಬಟ್ಟೆ ಶಾಕ್ ಆಗ್ತಿರ್ಬೇಕಾದ್ರೆ ವಂಶಿ ಬಂದು ನಿಂತ್ಕೊಂಡು, ಯಾರು ಇದನ್ನು ಆಟ ಆಡೋಕ್ಕೆ ಹೇಳಿದ್ದು, ಹಾಗೆ ಇದನ್ನು ಯಾರು ತೊಗೊಂಡ್ರಿ, ಯಾರು ಹೇಳಿದ್ದು ಅಂತ ಅನ್ಬೇಕಾದ್ರೆ ಎಲ್ಲರೂ ಶಾಕಾಗಿ ನಿಂತ್ಕೊಂಡಿದ್ರೆ ನಾನೇ ಅಂತ ತುಂಬ ಎದುರುಕೊಂಡು ಸ್ವಾತಿ ಹೇಳ್ತಾ ಇರ್ತಾಳೆ. ಹಾಗೆ ಅಜ್ಜಿ ಕಡೆ ಮುಖ ಮಾಡಿಕೊಂಡು ವಂಶಿ ಸಿಕ್ಕಾಬಟ್ಟೆ ಬೈತಾ ಇರ್ತಾನೆ. ಇದನ್ನು ತೊಗೋಬಾರ್ದು, ಹಾಗೆ ಇದ್ರ ಜೊತೆ ಆಟ ಆಡಬಾರ್ದು ಅಂತ ನಾನು ಹೇಳಿದ್ದೆ ತಾನೆ, ಹಾಗಾದರೆ ನನ್ನ ಫೀಲಿಂಗ್ಸಿಗೆ ಯಾರು ಬೆಲೆನೇ ಕೊಡಲ್ವಾ ಅಂತ ಕಿರ್ಚಾಡ್ತಾ ಇರ್ತಾನೆ. ಹಾಗೆ ತುಂಬ ಕೋಪ ಮಾಡಿಕೊಂಡು ಪಗಡೆ ಪಟನ ತಗೊಂಡು ಹೋಗ್ತಾ ಇರಬೇಕಾದ್ರೆ ವಂಶಿ ಮೊಬೈಲ್ಗೆ ಒಂದು ಮೆಸೇಜ್ ಕಳಿಸ್ತಾಳೆ. ಆ ವಿಡಿಯೋನ ನೋಡಿ ಅವನು ಹಾಗೆ ಸೈಲೆಂಟ್ ಆಗಿರಬೇಕಾದ್ರೆ ಸ್ವಾತಿ ನಗಾಡ್ತಾ ಇರ್ತಾಳೆ. ಹಾಗೆ ಸೈಲೆಂಟಾಗಿ ಬಂದ್ಬಿಟ್ಟು ಪಗಡೆ ಪಟ್ಟನ ಹಾರಿಸ್ಬಿಟ್ಟು ತಗೊಳ್ಳಿ ಆಟ ಆಡಿ ಅಂತ ಅನ್ಬೇಕಾದ್ರೆ, ಇದೇನು ವಂಶಿ ಈ ರೀತಿ ಹೇಳ್ತಿದ್ಯಾ, ನಿನಗೆ ಸಿಕ್ಕಾಬಟ್ಟೆ ಕೋಪ ಬಂದಿದೆ ಅಂತ ನಮಗೆ ಗೊತ್ತು ಕಣೋ, ನಿನಗೆ ಮನಸ್ಸಿಲ್ಲ ಅಂತಂದರೆ ಆಟ ಆಡೋದು ಬೇಡ ಕಣೋ, ಪ್ಲೀಸ್ ಹೋಗೋ ರೂಮಲ್ಲಿ ರೆಸ್ಟ್ ಮಾಡು ಅಂತ ತಾತ ಹೇಳ್ತಾ ಇರಬೇಕಾದ್ರೆ, ಏನಿಲ್ಲ ಬಿಡಿ ತಾತ, ನಿಮಗೆಲ್ಲ ಆಟ ಆಡೋಕ್ಕೆ ಇಷ್ಟ ಅಲ್ವಾ, ಆಟ ಆಡಿ, ನಿಮ್ಮ ಖುಷಿನೇ ನನ್ನ ಖುಷಿ, ಏನು ಆಫೀಸ್ ಟೆನ್ಷನಲ್ಲಿ ನಿಮ್ಮ ಜೊತೆ ಆ ರೀತಿ ಮಾತಾಡಿದೆ ಅಂತ ಅಂದಾಗ ಈ ಕಡೆ ಸ್ವಾತಿ ಹೇಳ್ತಾ ಇರ್ತಾಳೆ, ತಾತ ಸುಮ್ಮನಿರಿ, ಹೋಗಿ ಅಂತ ಹೇಳ್ಬೇಡಿ, ಅವರೇ ತಾನೇ ಆಟ ಆಡ್ತಿದ್ದೀನಿ ಅಂತ ಬರ್ತಿದ್ದೀರಲ್ಲ, ಇವಾಗ ಎಲ್ಲಾದರೂ ಆಟ ಆಡೋಣ, ಇವಾಗ ನಾನು ನೀವು ಒನ್ ಟೀಮು, ಹಾಗೆ ನೀವು ಮತ್ತೆ ಅಜ್ಜಿನ ಒನ್ ಟೀಮು ಅಂತ ಹೇಳ್ತಿರ್ಬೇಕಾದ್ರೆ ಎಲ್ಲರೂ ಆಟ ಆಡೋಕ್ಕೆ ಕೂತ್ಕೋತಾರೆ. ಹಾಗೆ ಎಲ್ಲರೂ ಖುಷಿಯಿಂದ ಆಡ್ತಿರ್ಬೇಕಾದ್ರೆ ಈ ಕಡೆ ಸ್ವಾತಿ ಏನು ಮೆಸೇಜ್ ಕಳಿಸ್ದೆ ಅಂತ ವಂಶಿಗೆ ಹೇಳ್ತಾ ಇರ್ತಾಳೆ. ಅದರಲ್ಲಿ ಅವನು ಚಿಕ್ಕ ವಯಸ್ಸಿಂದ ಹಳೆ ಫೋಟೋನ ಕಳಿಸಿದ್ದನ್ನು ನೋಡಿ ವಂಶಿಗೆ ಶೇಮ್ ಆಗಿ ಆಟ ಆಡೋಕ್ಕೆ ಬಂದಿರ್ತಾನೆ. ಅದನ್ನು ನೆನೆಸ್ಕೊಂಡು ತುಂಬ ಖುಷಿಯಿಂದ ಇವಳು ಆಟ ಆಡ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಪಶುಪತಿ ಆಸ್ತಿನೆಲ್ಲ ಕೌಂಟ್ ಮಾಡ್ತಿರ್ಬೇಕಾದ್ರೆ, ಅಲ್ಲ ಇದೆಲ್ಲ ವಂಶ ಆಸ್ತಿ ತಾನೆ, ನೀವೇನಕ್ಕೆ ಈ ರೀತಿ ಕೌಂಟ್ ಮಾಡ್ತಿದ್ದೀರಾ ಅಂತ ಆರಂಜನ್ ಕೇಳ್ತಿರ್ಬೇಕಾದ್ರೆ, ಮುಂದೆ ಏನೋ ಒಂದು ಕೆಲಸ ಮಾಡಬೇಕು, ಅದಕ್ಕೋಸ್ಕರ ಮಾಡ್ತಿದ್ದೀನಿ ಮಗನೇ ಅಂತ ಅನ್ಬೇಕಾದ್ರೆ, ಹೌದು ಅಪ್ಪ, ನನಗಂತೂ ಸಿಕ್ಕಾಬಟ್ಟೆ ಹೊಟ್ಟೆ ಉರಿತೈತೆ, ಯಾಕೆ ಅಂತಂದರೆ ಅವನಿಗೇನು ಒಸಿ ಆಸ್ತಿ ಇದೆಯಾ, ಸಿಕ್ಕಾಬಟ್ಟೆ ಆಸ್ತಿ ಇದೆ ಕಣಪ್ಪ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಪಶುಪತಿ ನಗಾಡ್ಕೊಂಡು ತನ್ನ ಮಗನಿಗೆ ಮಜೆ ಕೊಡೋದು, ತಣ್ಣಗೆ ಮಾಡ್ಕೊ, ಇವಾಗ ನಿನಗೆ ಹೊಟ್ಟೆ ಉರಿತಿರ್ಬೋದು, ಆದರೆ ಮುಂದೆ ತಣ್ಣಗಾಗುತ್ತೆ, ಅವನ ಆಸ್ತಿ ಎಲ್ಲ ಬೀದಿ ಪಾಲಾಗುತ್ತೆ ಅಂತ ಆಡಬೇಕಾದ್ರೆ, ಹೌದಪ್ಪ ಅದು ಹೇಗಾಗುತ್ತೆ ಅಂತ ಕೇಳ್ತಾ ಇರ್ತಾನೆ. ಏನು ಗೊತ್ತಾ, ಬೆಂಗಳೂರಲ್ಲಿ ವಿಶಾಲವಾಗಿ ವಂಶಿ ಇದ್ದಾನೆ, ಆದರೆ ಅವನು ಬೇರಿರೋದು ಚಿಕ್ಕಮಂಗ್ಳೂರಲ್ಲಿ, ನಾವು ನಿಧಾನಕ್ಕಾಗಿ ಒಂದೊಂದು ಬೇರನ್ನ ಕತ್ತರಿಸ್ತಾ ಹೋದರೆ ಎಂಥ ದೊಡ್ಡ ಮರ ಸಹ ಕುಸಿದು ಬಿದ್ದೆ ಬೀಳುತ್ತೆ ಅಂತ ನಗಾಡ್ತಾ ಇರ್ತಾನೆ. ಹಾಗೆ ಪಶುಪತಿ, ಈ ಚಿಕ್ಕಮಂಗ್ಳೂರು ಯಾರ್ದು ಹೇಳು ಅಂತಂದಾಗ, ದ ಗ್ರೇಟ್ ಪಶುಪತಿ ಅವ್ರದ್ದು, ನಿಮ್ಮದೇ ಅಲ್ವೇನಪ್ಪ ಅಂತ ಅನ್ಬೇಕಾದ್ರೆ, ಮತ್ತೆ ನಂದೇ ಹವ ಅಂದಮೇಲೆ ವಂಶದ ಜಾಗ ಎಲ್ಲೆಲ್ಲಿದೆ ಅಲ್ಲೆಲ್ಲ ನಮ್ಮ ಹುಡುಗರನ್ನ ಕಳಿಸ್ಬೇಕು, ಹಾಗೆ ಗಲಾಟೆನ ಹಬ್ಬಿಸ್ಬೇಕು, 3-4 ಕೇಸಲ್ಲಿ ಅವ್ರನ್ನ ಫಿಟ್ ಮಾಡಬೇಕು, ಅವಾಗ ಒಂದೊಂದಾಗಿ ಕಂಪನಿ ಕುಸಿತಾ ಬರುತ್ತೆ, ಅವ್ನ ಕೊಬ್ಬು ಸಹ ಅಡಗಿಸ್ಬೋದು ಅಂತ ಹೇಳ್ತಾ ಇದ್ರೆ ರಂಜನ್ ಹೇಳ್ತಾ ಇರ್ತಾನೆ, ಅಪ್ಪ ಗ್ರೇಟ್ ನ್ಯೂಸ್ ಅಪ್ಪ, ಎಂಥ ಗ್ರೇಟ್ ಐಡಿಯಾನ ನೀನು ಹುಡುಕಿದ್ಯಾ ಅಂತ ಅಂದಾಗ, ಮತ್ತೆ ಆ ಸ್ವಾತಿ ಆ ದೆವ್ವ ಸೈಟ್ನ ನನಗೆ ಮಾರಿದ್ಲಲ್ವಾ, ಇವಾಗ ನೋಡು ನಾನು ಕೊಡೋ ಶಾಕಿಗೆ ಗಂಡ ಹೆಂಡತಿ ಇಬ್ಬರು ಸಹ ಬೀದಿಗೆ ಬರಬೇಕು, ಆ ರೀತಿ ಮಾಡ್ತೀನಿ ಅಂತ ಪಶುಪತಿ ಹೇಳ್ತಾ ಇರ್ತಾನೆ. ಇನ್ನೊಂದು ಕಡೆ ಮನೆಯವರೆಲ್ಲರೂ ಸಹ ಅಪ್ಪ ಕಡೆ ಆಟ ಆಡ್ತಿರ್ಬೇಕಾದ್ರೆ ವಂಶಿ ಹೇಳ್ತಾರೆ, ನಾನು ಗೆದ್ಮೇಲೆ ಆ ಫೋಟೋನ ನನಗೆ ಕೊಡಬೇಕು ಅಂತ ಅಂದಾಗ, ನೋಡ ಬಿಡಿ ಅಂತ ಹೇಳ್ತಿರ್ಬೇಕಾದ್ರೆ, ಗೆಲ್ಲದಲ್ಲ ನಾನೇ ಗೆಲ್ಲೋದು, ಆ ಫೋಟೋನ ನನಗೆ ಕೊಡಬೇಕು ಅಂತ ಅಂದಾಗ, ಏನದು ಫೋಟೋ ನಮಗೂ ಹೇಳಿ ಅಂತ ಅಜ್ಜಿ ತಾತ ಹೇಳ್ತಿರ್ಬೇಕಾದ್ರೆ, ಇಷ್ಟೊತ್ತಿಗೆ ತಾತ ಹೇಳ್ತಾ ಇರ್ತಾರೆ, ಅದೇನೋ ಗಂಡ ಹೆಂಡತಿ ಸೀಕ್ರೆಟು, ಸುಮ್ಮನಿರು, ನಿನಗೆ ಅರ್ಥ ಆಗಲ್ಲ ಅಂತ ಅಂದಾಗ, ಏನು ನನಗೆ ಅರ್ಥ ಆಗಲ್ವ ಅಂತ ಅಜ್ಜಿ ಅಂದಾಗ, ಹೌದು ನಿನಗೆ ವಯಸ್ಸಾಯ್ತು ಕಣೆ, ನನಗೆಲ್ಲ ಅರ್ಥ ಆಗುತ್ತೆ ಅಂತ ತಾತ ಹೇಳ್ತಾ ಇದ್ರೆ ಭಾವನೆ ಅಜ್ಜಿ ನಗಾಡ್ತಾ ಇರ್ತಾರೆ. ನೋಡೋ ವಂಶಿ, ಇಲ್ಲಿರೋರಿಗೆಲ್ಲ ವಯಸ್ಸಾಗಿರೋದು ಇವರೇ, ಅಂಥದ್ರಲ್ಲಿ ಇವ್ರಿಗೆ ವಯಸ್ಸಾಗಿಲ್ವಂತೆ ಅಂತ ನಗಾಡ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಒಂದು ಮೆಸೇಜ್ ಬರುತ್ತೆ. ವಂಶಿ ಏನು ಮೊಬೈಲಲ್ಲಿ ನೋಡ್ತಾ ಇರಬೇಕಾದ್ರೆ ಆಟನ ಮೂವ್ ಮಾಡಿಬಿಡ್ತಾಳೆ. ಇವಳು ತುಂಬ ಮೋಸದ ಆಟ ಆಡ್ತಿದ್ದಾಳೆ ತಾತ, ನಾನು ಇವ್ರ ಜೊತೆ ಆಟ ಆಡಲ್ಲ ಅಂತ ಕೂಗಾಡ್ತಿರ್ಬೇಕಾದ್ರೆ, ನಿಮಗೆ ಆಟ ಆಡೋಕ್ಕೆ ಬರಲ್ಲ ಅಂತ ಹೇಳಿ ಅದನ್ನು ಬಿಟ್ಟು ಯಾಕ್ರಿ ಹಿಂಗಾಡ್ತೀರಾ ಅಂತ ವಂಶಿ ಬೈತಾ ಇರಬೇಕಾದ್ರೆ, ಈ ಆಟದಲ್ಲಿ ನಾನೇ ಎಕ್ಸ್ಪ್ರೆಸ್ ಗೊತ್ತಾ ನಿನಗೆ, ನಾನೇ ವಿನ್ನು, ನಿನಗೇನಾದರೂ ಗೊತ್ತಾ ಅಲ್ವಾ ತಾತ, ನಾನು ಎಷ್ಟು ಚೆನ್ನಾಗಿ ಆಟ ಆಡ್ತೀನಿ ಅಂತ ವಂಶಿ ವಾದ ಮಾಡ್ತಾ ಇರಬೇಕಾದ್ರೆ, ಯಾಕ್ರೋ ನೀವಿಬ್ರು ಹಿಂಗೆ ಜಗಳಾಡ್ತಿದ್ದೀರಾ ಅಂತ ಅಂದಾಗ ಮಾಡ್ಕೊಂಡು ಸ್ವಾತಿ ಹತ್ರ ಕೈಲಿರೋ ಮೊಬೈಲ್ನ ಕಿತ್ಕೊಳ್ಳೋಕೆ ಹೋಗ್ತಿರ್ಬೇಕಾದ್ರೆ ಅವಳು ಓಡೋಗ್ತಾ ಇರ್ತಾಳೆ. ಓಡ್ ಬಂದು ಅಜ್ಜಿ ತಾತನಿಗೆ ಚಿಕ್ಕ ವಯಸ್ಸಿನ ಫೋಟೋ ತೋರಿಸಿದಾಗ ಅವರು ಸಿಕ್ಕಾಪಟ್ಟೆ ನಗಾಡ್ತಾ ಇರ್ತಾರೆ. ಹಾಗೆ ತುಂಬ ಕೋಪ ಮಾಡಿಕೊಂಡು ವಂಶಿ ಪಿಲ್ಲೋ ಕವರಲ್ಲೆಲ್ಲರೂ ಸಹ ಹೊಡಿತಾ ಇರ್ತಾನೆ. ಹಾಗೇನೊಂದು ಕಡೆ ಗೀತಾ ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ. ಸ್ವಾತಿ ಜೊತೆ ಜಗಳ ಮಾಡ್ಕೊಂಡು ಬಂದಿದ್ದೆಲ್ಲ ನೆನ್ಪು ಮಾಡಿಕೊಂಡು ಕಣ್ಣೀರು ಹಾಕೊಂಡು ಕೂತಿರ್ಬೇಕಾದ್ರೆ ಅಲ್ಲಿಗೆ ಕುಮಾರ ಬರ್ತಾನೆ. ಯಾಕೋ ಗೀತಾ ಈ ರೀತಿ ಆಡ್ತಾ ಇದೆಯಾ, ಒಂದೇ ಒಂದು ಸಲ ಅತ್ತೆ ಮತ್ತು ಅಜ್ಜಿ ಜಾಗದಲ್ಲಿ ನಿಂತ್ಕೊಂಡು ಯೋಚನೆ ಮಾಡು, ಇದರಲ್ಲಿ ತಪ್ಪೇನಿದೆ, ಸ್ವಾತಿ ಪರ ನಿಂತಿದ್ದು ತಪ್ಪ ಅಂತ ಅಂದಾಗ ಕೋಪ ಮಾಡ್ಕೊಂಡು ಎದ್ದು ಹೋಗ್ತಾ ಇರ್ತಾಳೆ. ಒಂದು ನಿಮಿಷ ನಿಂತ್ಕೋ, ಶ್ರೀಮಂತರನ್ನ ಮದುವೆ ಆಗಿದ ತಕ್ಷಣ ಚೆನ್ನಾಗಿದ್ದಾಳೆ ಸ್ವಾತಿ ಅಂತ ಯಾವ ರೀತಿ ಅನ್ಕೋತೀಯ, ಅಲ್ಲಿ ಯಾರಾದರೂ ಅವಳಿಗೆ ಚುಚ್ಚು ಮಾತನ್ನ ಆಡ್ತಿರ್ಬೋದಲ್ವಾ, ಆದರೆ ಅವಳಿಗೆ ಹೇಳ್ಕೊಳಕ್ಕಾಗ್ತಾ ಇಲ್ಲ, ಅದನ್ನು ನೆನೆಸ್ಕೊಂಡು ಇಲ್ಲಿ ಅತ್ತೆ ಮತ್ತು ಅಜ್ಜಿ ಕೊರಗ್ತಾ ಇದ್ದಾರೆ, ನೀನೇನಕ್ಕೆ ತಪ್ಪಾಗಿ ತಿಳ್ಕೊತಿದ್ದೆ, ಒಂದು ಸಲ ಸ್ವಾತಿ ಜಾಗದಲ್ಲಿ ನಿಂತ್ಕೊಂಡು ಯೋಚನೆ ಮಾಡು ಅಂತ ಹೇಳ್ತಾ ಇರ್ತಾನೆ. ಹಾಗೆ ನೀನೇನೋ ಹೋಗಿ ಸಿಕ್ಕಾಬಟ್ಟೆ ಕೂಗಾಡಿ ಬಂದೆ, ಆದರೆ
ಇರ್ತಾರೆ. ಪಾಪ ಅವಳಿಗೆ ಎಷ್ಟು ಬೇಜಾರಾಗಿದೆ, ಇವನು ಸಮಾಧಾನ ಮಾಡೋಕ್ತಾನೆ ಅಲ್ಲಿ ಯಾರಿದ್ದಾರೆ ಹೇಳು ಗೀತಾ ಅಂತ ಅಂದಾಗ ಗೀತಾ ಸ್ವಾತಿ ನೆನ್ಕೊಂಡು ಕಣ್ಣೀರಾಗ್ತಾ ಇರ್ತಾಳೆ. ಹಾಗೇನೊಂದು ಕಡೆ ಸಡನ್ನಾಗಿ ತಾತ ಸುಸ್ತಾಗಿ ಬಿದ್ದಿರಬೇಕಾದ್ರೆ ಡಾಕ್ಟರ್ನ ಕರೆಸಿ ಚೆಕಪ್ ಮಾಡ್ತಾ ಇರಬೇಕಾದ್ರೆ ಎಲ್ಲರೂ ಟೆನ್ಷನಿಂದ ನಿಂತಿರ್ತಾರೆ. ಅಷ್ಟೊತ್ತಿಗೆ ಪದ್ಮ ಮತ್ತೆ ಅಜ್ಜಿ ಬರೋದು ಸ್ವಾತಿ ಹೋಗಿ ಹಗ್ ಮಾಡ್ಕೊಂಡು ಕಣ್ಣೀರಾಗ್ತಿರ್ಬೇಕಾದ್ರೆ ಏನಾಯ್ತು ತಾತನಿಗೆ ಹುಷಾರಿಲ್ಲ ಅಂತ ಕೇಳ್ಪಟ್ವಿ, ಇವಾಗ ಆರಾಮಾಗಿದ್ದಾರ ಅಂತ ಅಂದಾಗ ನಾನು ತಾತನು ಪಗಡೆ ಆಟನ ಆಟಾಡ್ತಿದ್ವಿ, ಈ ರೀತಿ ಆಯಿತು ಅಂತ ಹೇಳ್ಬೇಕಾದ್ರೆ ಯಾವಾಗಲೂ ಸಹ ತಮಾಷೆ ಮಾಡಬೇಡ ಅಂತ ನಾನು ಹಿಡಿದೀನಿ, ಇವಾಗ ನೋಡು ತಾತಂಗೆ ಯಾವ ಪರಿಸ್ಥಿತಿ ಬಂತು ಅಂತ ವಂಶಕ್ಕೆ ಹೋಗಾಡ್ತಾ ಇರ್ತಾನೆ. ಇಲ್ಲ ವಂಶಿ ಅವರೇ ಆಗಲ್ಲ ಅಂತ ಅಂದಾಗ ಮುಚ್ಚು ಬಾ ಎಲ್ಲ ನಿನ್ನಿಂದಲೇ ಆಗಿದ್ದು ಅಂತ ರೇಗಾಡ್ತಾ ಇರ್ತಾನೆ. ಹಾಗೆ ವಂಶಿ ಬೈತಾ ಇರಬೇಕಾದ್ರೆ ಅಜ್ಜಿ ಬಂದ್ಬಿಟ್ಟು ಯಾಕೋ ಅವಳನ್ನ ಬೈತಿ, ಅವಳದೇನು ತಪ್ಪಿದೆ ಅಂತ ಅಂದಾಗ ನಿಮಗೆ ಗೊತ್ತಿಲ್ಲ ಸುಮ್ಮನೆ ಇರಿ, ಮದುವೆ ಆಗೋ ಮುಂಚೆ ನಾನು ಹೇಳ್ದೆ ತಾನೆ ತಾತನ ಕಂಡೀಷನ್ ಯಾವ ರೀತಿ ಇದೆ ಅಂತ, ಪ್ರತಿ ಕ್ಷಣಕ್ಕೂ ನಾನಿಲ್ಲಿ ಎದುರ್ಕೋತಾ ಇದ್ರೆ ನೀನು ನೋಡಿದ್ರೆ ತಮಾಷೆ ಮಾಡ್ತಿದ್ದೀಯಾ, ತಾತನಿಗೆ ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂದರೆ ನಿನ್ನ ಸುಮ್ಮನೆ ಬಿಡಲ್ಲ ಅಂತ ವಾರ್ನ್ ಮಾಡಿ ಹೋಗ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ವಂಶಿ ಬೈದದನ್ನ ಕೇಳ್ಕೊಂಡು ಸಿಕ್ಕಾಪಟ್ಟೆ ಕಣ್ಣೀರು ಹಾಕೊಂಡು ತನ್ನ ಅಮ್ಮನ ಹಗ್ ಮಾಡ್ಕೊಂಡು ಸ್ವಾತಿ ಅಳ್ತಿರ್ಬೇಕಾದ್ರೆ ಭವಾನಿ ಅಜ್ಜಿ ಸಮಾಧಾನ ಮಾಡ್ತಾ ಇರ್ತಾರೆ. ನೋಡಿ ಪದ್ಮ ಅವರೇ, ವಂಶಿಗೆ ತಾತ ಅಂದರೆ ಪ್ರಾಣ, ಸೊ ಅದಕ್ಕೋಸ್ಕರ ಅವ್ನು ಈ ರೀತಿ ಬಿಹೇವ್ ಮಾಡ್ತಿದ್ದಾನೆ, ತಪ್ಪು ತಿಳ್ಕೊಬೇಡಿ ಪ್ಲೀಸ್ ಸಮಾಧಾನ ಮಾಡ್ಕೋ ಸ್ವಾತಿ ಅಂತ ಹೇಳ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಡಾಕ್ಟ್ರು ಬರ್ತಾರೆ. ಡಾಕ್ಟ್ರನ್ನ ಕೇಳೋಣ ಬಾ ಅಂತ ಅಂದಾಗ ತಾತನ ಕಂಡೀಷನ್ ಹೇಗಿದೆ ಅಂತ ವಂಶಿ ಕೇಳ್ತಿರ್ಬೇಕಾದ್ರೆ ಪಗಡೆ ಆಡಬೇಕಾದ್ರೆ ಯಾರು ಸಿಕ್ಕಾಬಟ್ಟೆ ನಗ್ಸಿದ್ದು ಅಂತ ಅಂದಾಗ ವಂಶಿ ಸಿಕ್ಕಾಬಟ್ಟೆ ಕೋಪ ಮಾಡಿಕೊಂಡು ಇವಳೇ ಡಾಕ್ಟ್ರೇ ಇವಳೇ, ನಾನು ಎಷ್ಟು ಹೇಳಿದ್ರು ಅರ್ಥನೇ ಮಾಡ್ಕೊಳ್ಳಲ್ಲ, ಅವ್ರ ಕಂಡೀಷನ್ ಹೆಲ್ತ್ ಬಗ್ಗೆ ಗೊತ್ತಿದ್ರು ಸಹ ಈ ರೀತಿ ಮಾಡಿ ಸಿಕ್ಕಾಬಟ್ಟೆ ನಗ್ಸಿದಾಳೆ ಅಂತ ವಂಶಿ ಸ್ವಾತಿನ ಬೈತಾ ಇರ್ತಾನೆ. ಹಾಗೆ ನೀವಾದರೂ ಬುದ್ಧಿ ಹೇಳಿ ಅಂತ ಅನ್ಬೇಕಾದ್ರೆ ಡಾಕ್ಟರ್ ನಗಾಡ್ಕೊಂಡು ಹೇಳ್ತಾ ಇರ್ತಾರೆ ಇವ್ರು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಅಂದಾಗ ಮನೆಯವ್ರಿಗೆಲ್ಲರಿಗೂ ಆಶ್ಚರ್ಯ ಜೊತೆಗೆ ಖುಷಿ ಆಗ್ತಿರುತ್ತೆ. ಏನು ಹೇಳ್ತಿದ್ರೆ ಡಾಕ್ಟರ್ ಅಷ್ಟು ಸೀರಿಯಸ್ ಆಗಿದ್ದಾರೆ ನಮ್ಮ ತಾತ ಅಂತ ಅಂದಾಗ ಈ ವಯಸ್ಸಿನಲ್ಲಿ ಇದೆಲ್ಲ ಕಾಮನ್ನು, ಸ್ವಲ್ಪ ಟಯರ್ಡ್ ಆಗಿದ್ದಾರೆ ಅಷ್ಟೇ, ಆದರೆ ಖಂಡಿತ ಇವ್ರು ಮಾಡಿರೋದು ಒಳ್ಳೆ ಕೆಲಸ, ಖುಷಿಯಾಗಿ ಅವ್ರನ್ನ ಇಟ್ಕೊಳ್ಳಿ, ಯಾವ ಟೈಮಲ್ಲಿ ಮನುಷ್ಯ ಸಾಯ್ಬೋದು ಇರ್ಬೋದು ಗೊತ್ತಿಲ್ಲ, ವಯಸ್ಸಾದ್ಮೇಲಂತೂ ಖಂಡಿತ ಸಾವು ಪಕ್ಕದಲ್ಲೇ ಇರುತ್ತೆ, ಆದರೆ ನಮಗೆ ಗೊತ್ತಾಗಲ್ಲ, ಆದರೆ ಖುಷಿಯಾಗಿ ನೋಡ್ಕೊಳ್ಳಿ ಅಂತ ಡಾಕ್ಟ್ರು ಹೇಳ್ತಾ ಇರ್ತಾರೆ. ಹಾಗೆ ಅಜ್ಜಿ ಭವಾನಿ ಅವರು ಸಹ ನಮ್ಮ ಯಜಮಾನ್ರಿಗೆ ಏನು ತೊಂದರೆ ಇಲ್ವ ಡಾಕ್ಟರ್ ಅಂತ ಅಂದಾಗ ಖಂಡಿತ ಇಲ್ಲ, ನೋಡಿ ವಂಶಿಯವರೇ ನೀವು ಟೆನ್ಷನ್ ತಗೋಬೇಡಿ ಅಂತ ಅಂದ್ಬಿಟ್ಟು ಸ್ವಾತಿ ಅವರೇ ನೋಡಿ ನೀವು ಒಳ್ಳೆ ಕೆಲಸ ಮಾಡಿದ್ದೀರಾ, ಹೀಗೆ ತಾತನೇ ಯಾವಾಗಲೂ ಖುಷಿಯಾಗಿ ಇಟ್ಕೊಳ್ಳಿ, ನಿಜವಾಗ್ಲೂ ಅವರು ಹೆಲ್ತ್ ಬಗ್ಗೆ ಕಾನ್ಸಂಟ್ರೇಟ್ ವಹಿಸಿ ತುಂಬ ಚೆನ್ನಾಗಿರ್ತಾರೆ ಅಂತ ಹೇಳಿ ಹೊರಟು ಹೋಗ್ತಾ ಇರ್ತಾರೆ. ಹಾಗೆ ಡಾಕ್ಟರ್ ಹೋದ್ಮೇಲೆ ಭವಾನಿ ಅಜ್ಜಿ ಹೇಳ್ತಾ ಇರ್ತಾರೆ ಇವಾಗಲಾದ್ರೂ ಗೊತ್ತಾಯ್ತಾ ಸ್ವಾತಿ ಎಂಥ ಕೆಲಸ ಮಾಡಿದಾಳೆ ಅಂತ, ಸಿಟ್ಟು ಬಂದಾಗ ಬಾಯಿ ಮುಚ್ಕೊಂಡು ನಿಂತ್ಕೋಬೇಕು, ಅದನ್ನ ಬಿಟ್ಟು ಈ ರೀತಿ ಕೂಗಾಡಬಾರ್ದು ಅಂತ ಅಂದ್ಬಿಟ್ಟು ಬನ್ನಿ ಪದ್ಮ ಅವರೇ ಬನ್ನಿ ಅಮ್ಮ ಒಳಗಡೆ ಅಂತ ಕರ್ಕೊಂಡು ಹೋಗ್ತಾ ಇದ್ರೆ ಸ್ವಾತಿ ಸಿಕ್ಕಾಬಟ್ಟೆ ವಂಶಿ ಮೇಲೆ ಕೋಪ ಮಾಡ್ಕೊಂಡು ತನ್ನ ಪಡಿತಾನು ಹೋಗ್ತಾ ಇರ್ತಾಳೆ. ಹಾಗೆ ಒಂದು ಕಡೆ ಅಜ್ಜಿ ಮತ್ತೆ ಪದ್ಮ ಮನೆಗೆ ಬಂದು ಯೋಚನೆ ಮಾಡ್ತಾ ಇರ್ತಾರೆ, ವಂಶಿ ಅವರು ಯಾವ ರೀತಿ ಕೂಗಾಡಿದ್ರು ನನಗಂತೂ ಸಿಕ್ಕಾಬಟ್ಟೆ ಬೇಜಾರಾಯಿತು, ಸ್ವಾತಿ ಮೇಲೆ ಆ ರೀತಿ ಕೂಗಾಡಬಾರ್ದಿತ್ತು ಅಂತ ಅಂದಾಗ ಹೌದು ಕಡೆ ನನಗಂತೂ ಬೇಜಾರಾಯಿತು ಪದ್ಮ ಅಂತ ಅಜ್ಜಿ ಹೇಳ್ತಿರ್ಬೇಕಾದ್ರೆ ಅವರಿಬ್ರು ಮಾತಾಡೋದನ್ನ ಕೇಳ್ಕೊಂಡು ಈ ಕಡೆ ಗೀತೆ ಬಂದು ಅಲ್ಲ ಅಮ್ಮ ನೀವಿಬ್ರು ಸುಮ್ಮನೆ ಬಂದ್ರ, ಸ್ವಾತಿ ಪರ ಮಾತಾಡಬೇಕಿತ್ತು ಅಲ್ವಾ ಅಂತ ಅನ್ಬೇಕಾದ್ರೆ ವಂಶಿ ಅವ್ರ ಎದುರುಗಡೆ ನಿಂತ್ಕೊಂಡು ನಾವೇಗೆ ಮಾತಾಡೋಕ್ಕಾಗುತ್ತೆ ಅಂತ ಅಂದಾಗ ಇನ್ನೇನಮ್ಮ ಮತ್ತೆ ನಮ್ಮನೆ ಮಗಳು ಅಂದಮೇಲೆ ನಮ್ಮನೆ ಮಗಳು ಪರ ನಿಂತ್ಕೋಬೇಕು ಅಂತ ಅಂದಾಗ ಅಜ್ಜಿಗೆ ಆಶ್ಚರ್ಯ ಆಗಿ ಇದೇನೆ ಪದ್ಮ ಗಾಳಿ ವಿರುದ್ಧವಾಗಿ ತಿರುಗ್ತಾ ಇದೆಯಲ್ಲೇ ಈ ಕಡೆ ಬೀಸ್ತಿದೆ ಅಂತ ರೇಗಿಸ್ತಾ ಇರ್ತಾಳೆ. ಹಾಗೆ ಮತ್ತೆ ಗೀತೆ ಹೇಳ್ತಾ ಇರ್ತಾಳೆ ನನಗೇನು ಸ್ವಾತಿ ಮೇಲೆ ಪ್ರೀತಿ ಇದೆ ಅಂತ ನಿಮ್ಮ ಹತ್ರ ತೋರಿಸ್ಕೊಳಕ್ಕೆ ಬಂದಿಲ್ಲ, ತಪ್ಪು ಮಾಡ್ದಲ್ಲೇ ಯಾರು ಬಯಸ್ಕೋಬಾರ್ದು, ಅದನ್ನು ನನ್ನ ಕೈಲಿ ನೋಡೋಕ್ಕಾಗಲ್ಲ, ಅದಕ್ಕೆ ಹೇಳ್ದೆ ಅಷ್ಟೇ ಅಂತ ಹೊರಟೋಗ್ತಿರ್ಬೇಕಾದ್ರೆ ಅಜ್ಜಿ ರೇಗಿಸ್ತಾ ಇರ್ತಾರೆ ನೋಡ್ದ ಪದ್ಮ ತಂಗಿ ಮೇಲೆ ಬೆಟ್ಟದಷ್ಟು ಪ್ರೀತಿ ಇಟ್ಕೊಂಡಳೆ, ಆದರೆ ನಮ್ಮ ಮುಂದೆ ಯಾವ ರೀತಿ ಜಂಬ ಕುಚ್ಕೋತಾಳೆ ನೋಡು ಅಂತ ಹೇಳ್ಕೊಂಡು ನಗಾಡ್ತಾ ಇರ್ತಾರೆ. ಹಾಗೇನೊಂದು ಕಡೆ ಸ್ವಾತಿ ಕುತ್ಕೊಂಡು ಒಬ್ಬಳೆ ಯೋಚನೆ ಮಾಡ್ಕೊಂಡಿರ್ಬೇಕಾದ್ರೆ ಅಷ್ಟೊತ್ತಿಗೆ ರೂಮಿಗೆ ವಂಶಿ ಬರ್ತಾನೆ. ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು ಅಂತ ಅಂದಾಗ ನೀವು ಸುಮ್ಮನೆ ಕುತ್ಕೊಳ್ಳಿ ಇವಾಗ ನಾನು ಮಾತಾಡ್ತೀನಿ, ತಾತನ ಬಗ್ಗೆ ನನಗೆ ಕಾಳಜಿ ಇಲ್ಲ ಅಂತ ಹೇಳಿದ್ರಲ್ಲ, ಇಷ್ಟು ದಿನ ನಾನು ಚೆನ್ನಾಗಿ ನೋಡ್ಕೊಂಡಿಲ್ವಾ, ಏನಾದರೂ ಏರುಪೇರು ಮಾಡಿದಿನ, ಇದೆಲ್ಲ ನಿಮಗೆ ಅರ್ಥ ಆಗಿದ್ರೆ ಈ ರೀತಿ ಮಾತಾಡ್ತಿರ್ಲಿಲ್ಲ ಅಂತ ಕೂಗಾಡ್ತಾ ಇರ್ತಾಳೆ. ಹಾಗೆ ಮತ್ತೆ ತುಂಬ ಬೇಜಾರಿಂದ ಯಾರನ್ನಾದ್ರೂ ಕಳ್ಕೊಂಡ್ರ ನಿಮಗೆ ಗೊತ್ತಾ ಅಂತ ಕೇಳಿದ್ರಲ್ವಾ, ನಿಮ್ಗೆ ಅಂದ್ರೆ ಗೊತ್ತು ನನ್ನ ತಂದೆನ ನಾನು ಕಳ್ಕೊಂಡಿದ್ದೀನಿ, ನಮ್ಮ ತಂದೆ ಕಳೆದೋದಾಗ ಅಂದರೆ ನಮ್ಮ ತಂದೆ ಸತ್ತೋದಾಗ ನನಗಾಗಿದ್ದ ನೋವು ನನಗೆ ಮಾತ್ರ ಗೊತ್ತು ರೀ, ಆದರೆ ನಾನು ಯಾವುದಕ್ಕೂ ಸಹ ಯಾವುದೇ ಕಾರಣದಲ್ಲೂ ಪರಿಸ್ಥಿತಿಲೂ ಸಹ ನನ್ನ ಫ್ರಸ್ಟ್ರೇಷನ್ನ ನಿಮ್ಮ ಥರ ಬೇರೆಯವ್ರ ಮೇಲೆ ತೋರಿಸಿಲ್ಲ ಕಣ್ರಿ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಸ್ವಲ್ಪ ಪ್ಲೀಸ್ ನನ್ನ ಮಾತು ಕೇಳು ಅಂತ ಅಂದಾಗ ನೋಡ್ರಿ ನಾನು ಸ್ವಲ್ಪ ದಿನ ಅಷ್ಟೇ ಮನೇಲಿ ಇರೋದು, ಅಲ್ಲಿವರೆಗೂ ಅಜ್ಜಿ ತಾತನ ಚೆನ್ನಾಗಿ ನೋಡ್ಕೋತೀನಿ, ಆಮೇಲೆ ಹೇಗೆ ಬೇಕಾದರೂ ನೋಡ್ಕೊಳ್ಳಿ ಅಂತ ಅಂದಾಗ ವಂಶಿ ಕೋಪ ಮಾಡಿಕೊಂಡು ನೀನು ಇಲ್ದಿದ್ದಾಗಲೂ ನಮ್ಮ ಅಜ್ಜಿ ತಾತನ ಚೆನ್ನಾಗಿ ನೋಡ್ಕೊಂಡಿದ್ದೆ, ನೀನು ಹೋದ್ಮೇಲೆ ನಾನು ಚೆನ್ನಾಗಿ ನೋಡ್ಕೋತೀನಿ, ನೀ ಆಟಿಟ್ಯೂಡ್ ನನ್ನ ಹತ್ರ ತೋರಿಸ್ಬೇಡ ಅಂತ ಅಂದಾಗ ನೀವು ಈ ರೀತಿ ಆಡ್ತೀರಾ ಅಂತ ಗೊತ್ತಿದ್ದಕ್ಕೆ ನಾನು ಹಿಂಗೆ ಆಡ್ತಿರೋದು ಅಂತ ಕೂಗಾಡ್ತಾ ಇರ್ತಾಳೆ. ನಾನೇನೋ ನನ್ನ ಈಗೋನು ಪಕ್ಕದಲ್ಲಿಟ್ಟು ಸಾರಿ ಕೇಳೋಣ ಅಂತ ಬಂದರೆ ಈ ರೀತಿ ಮಾತಾಡ್ತೀಯ ಅಂತ ವಂಶಿ ಕೂಗಾಡ್ತಾ ಇರ್ತಾನೆ. ನಿಮ್ಮ ಸಾರಿ ಯಾರಿಗೆ ಬೇಕು ನೀವೇ ಇಟ್ಕೊಳ್ಳಿ ಅಂತ ಇವಳು ಸಹ ರೇಗಾಡ್ತಾ ಇರ್ತಾಳೆ. ಹಾಗೆ ವಂಶಿ ಕೋಪ ಮಾಡ್ಕೊಂಡು ಇಷ್ಟೊಂಥರ ಆಟಿಟ್ಯೂಡ್ ಇರೋ ನಿನಗೆ ಯಾವನೇ ಕೆಲಸ ಕೊಡ್ತಾನೆ ಅಂತ ಅಂದಾಗ ಏನು ಈ ಸ್ವಾತಿಗೆ ಚಾಲೆಂಜ್ ಮಾಡ್ತಿದ್ದೀರಾ, ತೋರಿಸ್ಲ ನನ್ನ ಚಾಲೆಂಜ್ ಅಂತ ಅಂದಾಗ ಕೈ ಮುಗಿತಾ ಇರ್ತಾನೆ. ನಾಳೆಯಿಂದಲೇ ಇಂಟರ್ವ್ಯೂಗೆ ಹೋಗ್ತೀನಿ ನೋಡಿರಂತೆ ಯಾಕೆ ಕೆಲಸ ಕೊಡಲ್ಲ ಅಂತ ಅಂದಾಗ ಕೆಲಸ ಕೊಟ್ಟಂಗೆ ಸತ್ತ ಅಂತ ಬೈಕೊಂಡು ಹೋಗ್ತಾ ಇರ್ತಾನೆ. ಹಾಗೆ ಒಂದು ಕಡೆ ಪದ್ಮ ಡೈನಿಂಗ್ ಟೇಬಲಲ್ಲಿ ಕುತ್ಕೊಂಡು ಯೋಚನೆ ಮಾಡ್ತಿರ್ಬೇಕಾದ್ರೆ ಅಲ್ಲಿಗೆ ಅಜ್ಜಿ ಬರ್ತಾರೆ. ಪದ್ಮ ನನಗೂ
ನನಗೂ ಸಣ್ಣ ಪುಟ್ಟದ್ದು ಕೆಲಸ ಕೊಡೆ, ಕೈ ಕಾಲೆಲ್ಲ ಹಿಡ್ಕೊಬಿಟ್ಟಿದೆ, ಏನಾದರೂ ಕೆಲಸ ಮಾಡಿದರೆ ಸರಿ ಹೋಗ್ತೀನಿ ಕಣೆ ಅಂತ ಬರಬೇಕಾದ್ರೆ ಯೋಚನೆ ಮಾಡ್ಕೊಂಡು ಹಾಗೆ ಈ ಕಡೆ ಪದ್ಮ ಕೂತಿರ್ತಾಳೆ. ಏನಾಯಿತು ಪದ್ಮ, ಏನು ಯೋಚನೆ ಮಾಡ್ತಿದ್ದೀಯಾ, ಆಗ್ಲಿಂದ ಕೂಗ್ತಾ ಇದ್ದೀನಿ ಅಂತ ಅಜ್ಜಿ ಹೇಳ್ತಾ ಇದ್ರೆ. ಏನಿಲ್ಲ ಅತ್ತೆ, ಸ್ವಾತಿನ ಅಷ್ಟೊಂಥರ ಬೈದ್ರಲ್ಲ ವಂಶಿಯವರು ನಮ್ಮ ಮುಂದೆ, ನಮಗೆ ಎಷ್ಟು ಬೇಜಾರಾಗ್ತಿದೆ ಅಂತ ಅಂದಮೇಲೆ ಅವಳಿಗೆ ಬೇಜಾರಾಗಲ್ವಾ, ಅದು ನೆನೆಸ್ಕೊಂಡು ಬೇಜಾರಾಗ್ತಿದೆ ಅಂತ ಅಂದಾಗ ಇರೇ ಒಂದು ನಿಮಿಷ ಬರ್ತೀನಿ ಅಂತ ಹೋಗ್ತಾ ಇರ್ತಾರೆ. ಹಾಗೆ ಫೋನ್ ತಗೊಬಂದ್ಬಿಟ್ಟು ತಗೊಳ್ಳೆ ಮಾಡು ಅಂತ ಅಂದಾಗ, ಏನತ್ತೆ ಫೋನ್ ಕೊಡ್ತಿದ್ದೀರಾ, ಅದರ ನಂಬರೆಲ್ಲ ನೆನ್ನೆ ಗೀತಾ ಡಿಲೀಟ್ ಮಾಡಿದ್ಲು ಅಂತ ಅಂದಾಗ, ಅವಳು ಡಿಲೀಟ್ ಮಾಡಿದ್ರೇನೆ ನನ್ನ ಮೈಂಡಲ್ಲಿದೆ ಅಂತ ಸ್ವಾತಿ ನಂಬರ್ನ ಹೇಳ್ಬಿಟ್ಟು ಕಾಲ್ ಮಾಡಿಸ್ತಾಳೆ. ಹಲೋ ಅಮ್ಮ ಹೇಳಿ ಅಂತ ಅಂದಾಗ, ಹೇಗಿದೆ ಸ್ವಾತಿ ಅಂತ ಅಂದಾಗ, ನಿನ್ನೆ ತಾನೇ ನೋಡ್ಕೊಂಡು ಹೋಗಿದ್ರಲ್ಲ, ಚೆನ್ನಾಗಿದ್ದೀನಿ ಅಮ್ಮ ಅಂತ ಅಂದಾಗ, ಅದು ವಂಶವ್ರು ಕೂಗಾಡ್ತಿದ್ರಲ್ಲ, ಮತ್ತೆ ಏನಾದರೂ ಜಗಳ ಐತೇನೆ ನಾವು ಬಂದಾಗ ಅಂತ ಕೇಳ್ತಾ ಇರ್ತಾಳೆ. ಅಯ್ಯೋ ಅಮ್ಮ ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡಿ, ಏನಿಲ್ಲ, ತಾತನ ಮೇಲೆ ಪ್ರೀತಿ ಜಾಸ್ತಿ ಅದಕ್ಕೋಸ್ಕರ ಹಂಗೆ ಆಡಿದ್ರು, ಸರಿ ಸರಿ ಅಂತ ಅನ್ಬೇಕಾದ್ರೆ ಇದೇನೇ ಇದು ಸೌಂಡ್ ಬರ್ತಿದೆ, ಎಲ್ಲಿದೆಯಾ ಅಂತ ಅಂದಾಗ, ಹೊರಗಡೆ ಇದ್ದೀನಿ, ಒಂದು ಜಾಬ್ ಇಂಟರ್ವ್ಯೂಗೆ ಬಂದಿದ್ದೆ ಅಮ್ಮ ಅಂತ ಅಂದಾಗ, ನಿನಗೆ ಯಾಕೆ ಜಾಬ್ ಅಂತ ಕೇಳ್ತಾ ಇರ್ತಾರೆ. ಮನೇಲೆ ಕೂತು ಕೂತು ಬೋರ್ ಆಗಿದೆ ಅಮ್ಮ, ಅದಕ್ಕೋಸ್ಕರ ಇಂಟರ್ವ್ಯೂಗೆ ಬಂದಿದ್ದೀನಿ, ಇದರಿಂದ ನಿಮಗೆ ಸಹಾಯ ಆಗ್ಬೋದು ಅಂತ ಬಂದಿದ್ದೀನಿ, ಸರಿ ಅಮ್ಮ ಬಾಯ್ ಅಂತ ಫೋನ್ ಕಟ್ ಮಾಡ್ತಿದ್ರೆ ಪದ್ಮನಿಗೆ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಿರುತ್ತೆ. ಅತ್ತೆ ಇಲ್ಲೇನೋ ಸಮಸ್ಯೆ ಆಗಿದೆ, ಗಂಡ ಹೆಂಡತಿ ನಡುವೆ ಏನೋ ಪ್ರಾಬ್ಲಮ್ ಆಗಿದೆ, ಅದಕ್ಕೆ ಅವಳು ಜಾಬಿಗೆ ಹೋಗ್ತಿದ್ದಾಳೆ, ಇಲ್ಲ ಅಂತಂದರೆ ಅವಳಲ್ಲಿ ಜಾಬಿಗೆ ಹೋಗ್ತಿದ್ಲು ಅಂತ ಕಣ್ಣೀರಾಗ್ತಾ ಇರ್ತಾಳೆ. ಇನ್ನೊಂದು ಕಡೆ ತಾತ ಎಲ್ಲ ಕಡೆ ಸ್ವಾತಿನ ಮನೇಲಿ ಹುಡ್ತಿರ್ಬೇಕಾದ್ರೆ ಭವಾನಿನ ಬಂದ್ಬಿಟ್ಟು ಎಲ್ಲಿ ಸ್ವಾತಿ ಅಂತ ಅಂದಾಗ, ಇಂಟರ್ವ್ಯೂ ಹೋಗಿದ್ದಾಳೆ ಅಂತ ಅಂದಾಗ ಈ ಕಡೆ ತಾತನಿಗೆ ಬೇಜಾರಾಗ್ತಾ ಇರುತ್ತೆ. ಹಾಗೆ ಇನ್ನೊಂದು ಕಡೆ ಇಂಟರ್ವ್ಯೂ ಅಟೆಂಡ್ ಮಾಡಬೇಕಾದ್ರೆ ಅಲ್ಲಿರೋ HRs ಎಲ್ಲ ಕೇಳ್ತಾ ಇರ್ತಾರೆ, ಯಾಕೆ ಬೇಕು ಮೇಡಮ್ ನಿಮಗೆ ಜಾಬ್ ಅಂತ ಅಂದಾಗ, ಹೊಸ ಹೊಸ ಸ್ಕಿಲ್ನ ಕಲ್ತ್ಕೋಬೇಕು, ಹಾಗೆ ನಮ್ಮ ಪರ್ಸ್ನಲ್ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೋಬೇಕು, ಅದಕ್ಕೋಸ್ಕರ ಬಂದಿದ್ದೀನಿ, ನನಗೆ ಸಿಂಗಲ್ ಆಗಿ ಹ್ಯಾಂಡಲ್ ಮಾಡೋ ಅಭ್ಯಾಸ ಇದೆ ಅಂತ ಅನ್ಬೇಕಾದ್ರೆ, ಹಾಗಾದರೆ ಒಂದು ಬ್ಯಾಂಗ್ಳೂರಲ್ಲಿ ಪ್ರೂಫ್ ಕೊಡಿ, ಇದೆಲ್ಲ ಚಿಕ್ಕಮಂಗ್ಳೂರ್ದು ಅಂತ ಹೇಳ್ತಿರ್ಬೇಕಾದ್ರೆ ಹಿಂದೆ ಮುಂದೆ ಯೋಚನೆ ಮಾಡ್ತಾ ಇರ್ತಾಳೆ. ಅಲ್ಲ ಮೇಡಮ್ ನಿಮಗೆ ಬ್ಯಾಂಗ್ಳೂರಲ್ಲಿ ಯಾವುದೂ ಪ್ರೂಫ್ ಇಲ್ವಾ, ಅಷ್ಟಕ್ಕೂ ನೀವು ಎಲ್ಲಿದ್ದೀರಾ ಅಂತ ಅಂದಾಗ, ಬಿಸ್ನೆಸ್ ಮ್ಯಾನ್ ವಂಶಿಯವ್ರ ಮನೇಲಿ ಇದ್ದೀವಿ ಅಂತ ಅಂದಾಗ, ವಂಶಿಯವ್ರು ಏನಾಗಬೇಕು ಮೇಡಮ್ ಅಂತ ಅಂದಾಗ, ನನ್ನ ಹಸ್ಬೆಂಡ್ ಅಂತ ಅಂದಾಗ ಅಷ್ಟೊತ್ತಿಗೆ ವಂಶಿ ಬಂದೇ ಬಿಡ್ತಾನೆ. ವಂಶಿನ ನೋಡಿ ಹಾಗೆ ಕೋಪ ಮಾಡಿಕೊಂಡು ಸ್ವಾತಿ ನಿಂತ್ಕೊಬಿಡ್ತಾಳೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.